ಈಗ ಮಣ್ಣಿನ ವಿಚಾರ ಬರೋದಾದ್ರೆ ಸರ್, ಅಂದ್ರೆ ಸೌಜನ್ಯಾಳ ವಜೈನಾದಲ್ಲಿ ಸಿಕ್ಕ ಮಣ್ಣು ಹಾಗೆ ಆ ಜಾಗದಲ್ಲಿ ಇದ್ದ ಮಣ್ಣು ಮ್ಯಾಚ್ ಆಯ್ತು ಅಂತ ಹೇಳಿ ಉಲ್ಲೇಖ ಇದೆ. ಬಟ್ ಇದೇ ಮಣ್ಣು ಸಂತೋಷ್ ರಾವ್ನ ಬಟ್ಟೆಯಲ್ಲಿ ಇತ್ತು ಅನ್ನೋದಕ್ಕೆ ಉಲ್ಲೇಖಗಳಿಲ್ಲ. ಇದನ್ನು ಕೂಡ ಟ್ರಯಲ್ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಂತೋಷ್ ರಾವ್ ವಾಸ್ ಅರೆಸ್ಟೆಡ್ 11th. ಅವತ್ತೇ ಸೌಜನ್ಯಾಳ ಬಾಡಿ ಸಿಕ್ಕ ದಿನವೇ ಸಂತೋಷ್ ರಾವ್ ಸಿಕ್ಕಿದ್ರೆ ಅವನು ಅದೇ ಬಟ್ಟೆಯನ್ನು ಹಾಕಿಕೊಂಡಿದ್ದರೆ, ಅವನರಲ್ಲಿ ಮಡ್ಡಿದ್ದರೆ ಡೆಫಿನೆಟ್ಲಿ ಆ ಮಡ್ಡು ಟ್ಯಾಲಿ ಆಗ್ತಿತ್ತೋ ಏನೋ. ಇವನು 2 ದಿನ ಆದ್ಮೇಲೆ ಇದರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಅರೆಸ್ಟ್ ಆಗ್ತಾನೆ. ಮಳೆಗಾಲ, ಆಮೇಲೆ ಅಲ್ಲಿವರೆಗೆ ಇವನು ಸ್ನಾನ ಮಾಡಿದೋ ಇಲ್ಲೋ ಗೊತ್ತಿಲ್ಲ. ಇವನು ಇದು ವಾಂಡ್ರಿಂಗ್ ಅನಿಮಲ್, ಇಲ್ಲಿಂದ ಅಲ್ಲಿಗೆ ಚಲಿಸುವ ಜೀವ, ಮಳೆಯಲ್ಲಿಯೇ ಚಲಿಸುವ ಜೀವ, ಹೆಚ್ಚೆಗೆಮ್ಮೆ ಹೇಳಂಗೆ ಇಲ್ಲ, ಮಳೆಯಲ್ಲಿಯೇ ನಡ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿ, ಮಳೆಯಲ್ಲಿಯೇ ನಡ್ಕೊಂಡು ಬಂದಿದ್ದಾನೆ. ಸೊ ಇಲ್ಲಿ ಅವನ ಮೇಲಿರ್ತಕ್ಕಂತಹ ಮಣ್ಣು ಟ್ಯಾಲಿ ಆಗಬೇಕು ಅಂತ ಏನು ಇಲ್ಲ. ಆದರೆ ನಾವು ಕಳಿಸಿದ್ದು ಸ್ಯಾಂಪಲ್ ಮಡ್ಡಿತ್ತಲ್ಲಮ್ಮ, ಅದು ವೆಜೈನಲ್ ಮಿಕ್ಸ್ ಆಗಿತ್ತಲ್ಲ, ಅದೆರಡು ಮ್ಯಾಚ್. ಅದ್ರ ಜೊತೆಗೆ ಒಂದು ಫರ್ದರ್ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ FSL ಅವರು. ಸೌಜನ್ಯಾಳ ಬಟ್ಟೆ ಮೇಲಿದ್ದ ಮಣ್ಣು ಟ್ಯಾಲಿ ಆಗುತ್ತೆ ಅಂತ ನಾವು ಕೇಳೇ ಇಲ್ಲ. ಮಣ್ಣಿದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಇಟ್ ವಾಸ್ ಆಲ್ರೆಡಿ ಸೀಲ್ಡ್ ಬೈ ಮೈ ಪ್ರೀವಿಯಸ್ ಆಫೀಸರ್. ನಾವು ಕಲೆಕ್ಟ್ ಮಾಡಿದ ಮಣ್ಣು ಮತ್ತೆ ಡಾಕ್ಟರ್ ಹೇಳಿದ ಮಣ್ಣು ಟ್ಯಾಲಿ ಆಗುತ್ತಾ ಇಲ್ಲ ಅಂತ ನಾವು ಕೇಳಿದ್ದು. ಟ್ಯಾಲಿ ಆಗುತ್ತೆ, ಅವಳ ಬಟ್ಟೆ ಮೇಲೆ ಇರೋದು ಟ್ಯಾಲಿ ಆಗುತ್ತೆ ಅಂತ ಕೊಟ್ರು. ಸೌಜನ್ಯ ತಾಯಿ ಇಷ್ಟೆಲ್ಲ ಆಯ್ತು, ನೀವಿದ್ದಾಗ ಜಡ್ಜ್ಮೆಂಟ್ ಬಂತು, ಎಲ್ಲ ಆಯ್ತು, ಅವಾಗ ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿಲ್ವಾ? ಯಾಕೆ? ಸೌಜನ್ಯ ತಾಯಿ ಅಪ್ರೋಚ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ದಟ್ ಈಸ್ ಆಫ್ಟರ್ ಜಡ್ಜ್ಮೆಂಟ್ ಆದ್ಮೇಲೆ. ಇಲ್ಲ, ಅವರು ಇವಾಗ ಬಂದಿದ್ದಾರೆ. 2023 ಜಡ್ಜ್ಮೆಂಟ್ ಆಗಿದ್ದು. ಆಯ್ತಾ? ಅವಾಗ ಅಷ್ಟು ವರ್ಷಗಳು ನೀವು ಇದೆಲ್ಲ ಅವಾಗ ಏನು ಮಾತಾಡ್ಲಿಲ್ಲ, ಅವರು ಬಂದಿಲ್ಲ. ಬಟ್ ಸಡನ್ಲಿ ಇವಾಗ ಬಂದು ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಎಷ್ಟು ಮಾತುಗೆ ಸತ್ಯ? ಮತ್ತೆ ಅದಕ್ಕೆ ನಿಮ್ಮ ಆನ್ಸರ್ ಏನು? ಅಂದ್ರೆ ಮಗಳಿಗೆ ನ್ಯಾಯ ಸಿಕ್ಕಿದೆ ಅನ್ನುವುದು ಇವರನ್ನೇ ನಾವು ಸಾಕ್ಷಿಯಾಗಿ ನ್ಯಾಯಾಲಯಕ್ಕೆ ಹಾಕಿದ್ವಿ. ಸೌಜನ್ಯಾಳ ಸಂಬಂಧಿಕರಾದಂತಹ ಸೌಜನ್ಯಾಳ ತಂದೆ ಚಂದಪ್ಪ ಗೌಡ, ಕುಸುಮಾವತಿ, ವಿಠ್ಠಲಗೌಡ, ಪುರಂದರಗೌಡ, ಯಶೋಧ, ಇನ್ನೊಬ್ರು ಯಾರೋ ಒಬ್ರು ಇದ್ದಾರೆ, ಜಗದೀಶ್, ಇವರೆಲ್ಲರೂ ಸಹ ದೇ ಆರ್ ದಿ ವಿಟ್ನೆಸಸ್ ಇನ್ ದಿ ಕೇಸ್. ಇವರು ಹಾರ್ಡ್ಲಿ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳುವಾಗ ಹಾಸ್ಟೆಲ್ ಆಗಿದ್ರೆ ಓಕೆ, ನಾನು ಎಲ್ಲಿವರೆಗೆ ಹೇಳ್ತೀನಿ. ಹಾಸ್ಟೆಲ್ ಇಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳಿದ್ರು ಓಕೆ. ಅಷ್ಟೇಳಿ ಇವರು ಉಲ್ಟಾ ಹೊಡೆದಿದ್ರು ಇಟ್ಸ್ ಓಕೆ. ಆದರೆ ಮುಂದುವರೆದು ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಸಂತೋಷ್ ರಾವ್ ಅಪರಾಧಿಯೇ ಅಲ್ಲ. ಅಂದ್ರೆ ಅಪರಾಧಿ ಅಂತ ನಾವು ಹೇಳಲಿಕ್ಕೆ ಬೇಕಾದಂತ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ಮೆಡಿಕಲ್ ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದೀರಾ. ಇವರು ಅಲ್ಲ ಅನ್ನೋದಕ್ಕೆ ಎವಿಡೆನ್ಸ್ ಇವ್ರ ಹತ್ರ ಏನಿತ್ತು ಅನ್ನೋದನ್ನ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದದ್ದು ಪ್ರಾಸಿಕ್ಯೂಷನ್ ಕರ್ತವ್ಯ ಆಗಿತ್ತು. ಅಟ್ ದಿ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್, ಟ್ರೀಟಿಂಗ್ ದಿ ವಿಟ್ನೆಸ್ ಆಸ್ ಎ ಹಾಸ್ಟೈಲ್. As per the Evidence Act, once the accused is admitted his fact, yes, I was raped to the Saujanya, then how it is possible to escape from the liability from the legally? Tell me, sir. ಈಗ ಅವನು ಆಲ್ರೆಡಿ ಅಡ್ಮಿಟ್ ಮಾಡ್ಕೊಂಡಿದ್ದಾನೆ, ರೇಪ್ ಮಾಡಿದೀನಿ ಅಂತ ಈಗ ತಾವೇ ಹೇಳಿದ್ರಿ. ಯಾರು ಅವನು? ಹೌದು, ಸಂತೋಷ್ ರಾವ್. ಹೌ ಇಟ್ ಇಸ್ ಪಾಸಿಬಲ್ ಟು ಎಸ್ಕೇಪ್ ಫ್ರಮ್ ದ ಲೀಗಲ್ ಲಯಬಿಲಿಟೀಸ್ ಹೇಳಿ? ಅಂದ್ರೆ ಅದನ್ನ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಒಪ್ಕೊಂಡಿದ್ದಾನೆ. ಅದಾದ್ಮೇಲೆ ಹೆಂಗ್ ಉಲ್ಟಾ ಆಗಿರೋದು ಲೀಗಲಿ, ಕಾನೂನಾತ್ಮಕವಾಗಿ ಹೇಗಿದೆ ಒಪ್ಪಕ್ಕಾಗುತ್ತೆ? ಎಸ್, ಎನಿ ಸ್ಟೇಟ್ಮೆಂಟ್ ಮೇಡ್ given before a police officer is not at all admissible according to Indian Evidence Act. ಯಾಕೆಂದ್ರೆ ನಾನು ಅಲ್ಲೂ ಸ್ಟಡಿ ಮಾಡಿ ನಿಮಗೆ ಗೊತ್ತಿದೆ, ಇವರು ಆಲ್ರೆಡಿ ನಿಮಗೆ ಪ್ರಾಕ್ಟಿಕಲ್ ಅದು, ನಮಗೆ ಥಿಯರಿ ಇತ್ತು. ಯಾವುದೇ ಒಬ್ಬ ಆರೋಪಿ ಪೊಲೀಸರ ಎದುರು ಕೊಟ್ಟ ಹೇಳಿಕೆ ಸಿಂಧುವೇ ಅಲ್ಲ ಅಂತಾನೆ ಎವಿಡೆನ್ಸ್ ಎಕ್ಸ್ಪರ್ಟ್ ಆಗೋದು. 24, 25, 26 ದೀಸ್ ಸೆಕ್ಷನ್ಸ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೇಳಿದೆ. ಎವಿಡೆನ್ಸ್ ಇದು ನಾಟ್ ಅಟ್ ಆಲ್ ಅಡ್ಮಿಸಬಲ್. ಅಲ್ಲಿ ಇದೇ ಆಗ್ತಾ ಇರೋದು. ಈಗ ಮೇಡಮ್ ಕೇಳಿದ್ರಲ್ಲ, ನೀವು ಪೊಲಿಟಿಷಿಯನ್ ಅಲ್ಲಿ ಒಪ್ಕೊಂಡ್ಬಿಟ್ಟಿದ್ದ? ಪೊಲಿಟಿಷಿಯನ್ ಅಲ್ಲಿ ಹೌದು ಒಪ್ಕೊಂಡಿದ್ದ, ಎಲ್ಲ ಒಪ್ಕೊಂಡ್ಬಿಡ್ತಾರೆ ಪೊಲಿಟಿಷಿಯನ್ ಅಲ್ಲಿ. ಈ ದಿಸ್ ಯಾವುದೋ ಹೇಳಿದ್ರಲ್ಲ ಬುರ್ಡೆ, ಆ ಬುರ್ಡೆಗೆ ಬೇರುಗಳು, ಎಲೆಗಳು, ಹೂವು ಎಲ್ಲವೂ ಬಂದಿದ್ವು ಪೊಲಿಟಿಷಿಯನ್ ಅಲ್ಲಿ. ಆದರೆ ದಟ್ ಈಸ್ ನಾಟ್ ಅಡ್ಮಿಸಬಲ್ ಅಕಾರ್ಡಿಂಗ್ ಟು ಲಾ ಅನ್ಲೆಸ್ 27 ಎವಿಡೆನ್ಸ್ ಆಕ್ಟ್ ಬರೋ ತನಕ ಅವನು ಕೊಟ್ಟ ಹೇಳಿಕೆಯಿಂದ ಯಾವುದಾದರೂ ಸಂಬಂಧಪಟ್ಟ ವಸ್ತು ಸೀಸ್ ಆಗಬೇಕು. ಹಾಗಾಗಿ ಅವನು ಕೊಟ್ಟ ಹೇಳಿಕೆಯಿಂದ ಯಾವುದು ಸೀಸ್ ಆಗಕ್ಕಾಗಲ್ಲ. ಹೌದು ಅಂತ ಹೇಳಿರ್ತಾನೆ.
ಈಗ ಮಣ್ಣಿನ ವಿಚಾರ ಬರೋದಾದ್ರೆ ಸರ್, ಅಂದ್ರೆ ಸೌಜನ್ಯಾಳ ವಜೈನಾದಲ್ಲಿ ಸಿಕ್ಕ ಮಣ್ಣು ಹಾಗೆ ಆ ಜಾಗದಲ್ಲಿ ಇದ್ದ ಮಣ್ಣು ಮ್ಯಾಚ್ ಆಯ್ತು ಅಂತ ಹೇಳಿ ಉಲ್ಲೇಖ ಇದೆ. ಬಟ್ ಇದೇ ಮಣ್ಣು ಸಂತೋಷ್ ರಾವ್ನ ಬಟ್ಟೆಯಲ್ಲಿ ಇತ್ತು ಅನ್ನೋದಕ್ಕೆ ಉಲ್ಲೇಖಗಳಿಲ್ಲ. ಇದನ್ನು ಕೂಡ ಟ್ರಯಲ್ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಂತೋಷ್ ರಾವ್ ವಾಸ್ ಅರೆಸ್ಟೆಡ್ 11th. ಅವತ್ತೇ ಸೌಜನ್ಯಾಳ ಬಾಡಿ ಸಿಕ್ಕ ದಿನವೇ ಸಂತೋಷ್ ರಾವ್ ಸಿಕ್ಕಿದ್ರೆ ಅವನು ಅದೇ ಬಟ್ಟೆಯನ್ನು ಹಾಕಿಕೊಂಡಿದ್ದರೆ, ಅವನರಲ್ಲಿ ಮಡ್ಡಿದ್ದರೆ ಡೆಫಿನೆಟ್ಲಿ ಆ ಮಡ್ಡು ಟ್ಯಾಲಿ ಆಗ್ತಿತ್ತೋ ಏನೋ. ಇವನು 2 ದಿನ ಆದ್ಮೇಲೆ ಇದರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಅರೆಸ್ಟ್ ಆಗ್ತಾನೆ. ಮಳೆಗಾಲ, ಆಮೇಲೆ ಅಲ್ಲಿವರೆಗೆ ಇವನು ಸ್ನಾನ ಮಾಡಿದೋ ಇಲ್ಲೋ ಗೊತ್ತಿಲ್ಲ. ಇವನು ಇದು ವಾಂಡ್ರಿಂಗ್ ಅನಿಮಲ್, ಇಲ್ಲಿಂದ ಅಲ್ಲಿಗೆ ಚಲಿಸುವ ಜೀವ, ಮಳೆಯಲ್ಲಿಯೇ ಚಲಿಸುವ ಜೀವ, ಹೆಚ್ಚೆಗೆಮ್ಮೆ ಹೇಳಂಗೆ ಇಲ್ಲ. ಮಳೆಯಲ್ಲಿಯೇ ನಡ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿ, ಮಳೆಯಲ್ಲಿಯೇ ನಡ್ಕೊಂಡು ಬಂದಿದ್ದಾನೆ. ಸೊ ಇಲ್ಲಿ ಅವನ ಮೇಲಿರ್ತಕ್ಕಂತಹ ಮಣ್ಣು ಟ್ಯಾಲಿ ಆಗಬೇಕು ಅಂತ ಏನು ಇಲ್ಲ. ಆದರೆ ನಾವು ಕಳಿಸಿದ್ದು ಸ್ಯಾಂಪಲ್ ಮಡ್ಡಿತ್ತಲ್ಲಮ್ಮ, ಅದು ವೆಜೈನಲ್ ಮಿಕ್ಸ್ ಆಗಿತ್ತಲ್ಲ, ಅದೆರಡು ಮ್ಯಾಚ್. ಅದ್ರ ಜೊತೆಗೆ ಒಂದು ಫರ್ದರ್ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ FSL ಅವರು. ಸೌಜನ್ಯಾಳ ಬಟ್ಟೆ ಮೇಲಿದ್ದ ಮಣ್ಣು ಟ್ಯಾಲಿ ಆಗುತ್ತೆ ಅಂತ ನಾವು ಕೇಳೇ ಇಲ್ಲ. ಮಣ್ಣಿದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಇಟ್ ವಾಸ್ ಆಲ್ರೆಡಿ ಸೀಲ್ಡ್ ಬೈ ಮೈ ಪ್ರೀವಿಯಸ್ ಆಫೀಸರ್. ನಾವು ಕಲೆಕ್ಟ್ ಮಾಡಿದ ಮಣ್ಣು ಮತ್ತೆ ಡಾಕ್ಟರ್ ಹೇಳಿದ ಮಣ್ಣು ಟ್ಯಾಲಿ ಆಗುತ್ತಾ ಇಲ್ಲ ಅಂತ ನಾವು ಕೇಳಿದ್ದು. ಟ್ಯಾಲಿ ಆಗುತ್ತೆ, ಅವಳ ಬಟ್ಟೆ ಮೇಲೆ ಇರೋದು ಟ್ಯಾಲಿ ಆಗುತ್ತೆ ಅಂತ ಕೊಟ್ರು. ಸೌಜನ್ಯ ತಾಯಿ ಇಷ್ಟೆಲ್ಲ ಆಯ್ತು, ನೀವಿದ್ದಾಗ ಜಡ್ಜ್ಮೆಂಟ್ ಬಂತು, ಎಲ್ಲ ಆಯ್ತು. ಅವಾಗ ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿಲ್ವಾ? ಯಾಕೆ? ಸೌಜನ್ಯ ತಾಯಿ ಅಪ್ರೋಚ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ದಟ್ ಈಸ್ ಆಫ್ಟರ್ ಜಡ್ಜ್ಮೆಂಟ್ ಆದ್ಮೇಲೆ. ಇಲ್ಲ, ಅವರು ಇವಾಗ ಬಂದಿದ್ದಾರೆ. 2023 ಜಡ್ಜ್ಮೆಂಟ್ ಆಗಿದ್ದು. ಆಯ್ತಾ? ಅವಾಗ ಅಷ್ಟು ವರ್ಷಗಳು ನೀವು ಇದೆಲ್ಲ ಕೊಟ್ರಿ, ಅವಾಗ ಏನು ಮಾತಾಡ್ಲಿಲ್ಲ, ಅವರು ಬಂದಿಲ್ಲ. ಬಟ್ ಸಡನ್ಲಿ ಇವಾಗ ಬಂದು ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಎಷ್ಟು ಮಾತುಗೆ ಸತ್ಯ? ಮತ್ತೆ ಅದಕ್ಕೆ ನಿಮ್ಮ ಆನ್ಸರ್ ಏನು? ಅಂದ್ರೆ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ, ಸಿಕ್ಕಿದೆ ಅನ್ನುವುದು ಇವರನ್ನೇ ನಾವು ಸಾಕ್ಷಿಯಾಗಿ ನ್ಯಾಯಾಲಯಕ್ಕೆ ಹಾಕಿದ್ವಿ. ಹಾ, ಸೌಜನ್ಯಾಳ ಸಂಬಂಧಿಕರಾದಂತಹ ಸೌಜನ್ಯಾಳ ತಂದೆ ಚಂದಪ್ಪ ಗೌಡ, ಕುಸುಮಾವತಿ, ವಿಠ್ಠಲಗೌಡ, ಪುರಂದರಗೌಡ, ಮಾವ, ಯಶೋಧ, ಇನ್ನೊಬ್ರು ಯಾರೋ ಒಬ್ರು ಇದ್ದಾರೆ, ಜಗದೀಶ್, ಇವರೆಲ್ಲರೂ ಸಹ ದೇ ಆರ್ ದಿ ವಿಟ್ನೆಸಸ್ ಇನ್ ದಿ ಕೇಸ್. ಓಕೆ. ಇವರು ಹಾರ್ಡ್ಲಿ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳುವಾಗ ಹಾಸ್ಟೆಲ್ ಆಗಿದ್ರೆ ಓಕೆ. ನಾನು ಎಲ್ಲಿವರೆಗೆ ಹೇಳ್ತೀನಿ, ಹಾಸ್ಟೆಲ್ ಇಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳಿದ್ರು ಓಕೆ. ಅಷ್ಟೇ ಹೇಳಿ ಇವರು ಉಲ್ಟಾ ಹೊಡೆದಿದ್ರು ಇಟ್ಸ್ ಓಕೆ. ಆದರೆ ಮುಂದುವರೆದು ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಸಂತೋಷ್ ರಾವ್ ಅಪರಾಧಿಯೇ ಅಲ್ಲ. ಅಂದ್ರೆ ಅಪರಾಧಿ ಅಂತ ನಾವು ಹೇಳಲಿಕ್ಕೆ ಬೇಕಾದಂತ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ಮೆಡಿಕಲ್ ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದೀರಾ. ಇವರು ಅಲ್ಲ ಅನ್ನೋದಕ್ಕೆ ಎವಿಡೆನ್ಸ್ ಇವ್ರ ಹತ್ರ ಏನಿತ್ತು ಅನ್ನೋದನ್ನ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದದ್ದು ಪ್ರಾಸಿಕ್ಯೂಷನ್ ಕರ್ತವ್ಯ ಆಗಿತ್ತು. ಅಟ್ ದಿ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್, ಟ್ರೀಟಿಂಗ್ ದಿ ವಿಟ್ನೆಸ್ ಆಸ್ ಎ ಹಾಸ್ಟೈಲ್. As per the Evidence Act, once the accused is admitted his fact, yes, I was raped to the Saujanya, then how it is possible to escape from the liability from the legally? Tell me, sir. ಈಗ ಅವನು ಆಲ್ರೆಡಿ ಅಡ್ಮಿಟ್ ಮಾಡ್ಕೊಂಡಿದ್ದಾನೆ, ರೇಪ್ ಮಾಡಿದೀನಿ ಅಂತ ಈಗ ತಾವೇ ಹೇಳಿದ್ರಿ. ಯಾರು ಅವನು? ಹೌದು, ಸಂತೋಷ್ ರಾವ್. ಹೌ ಇಟ್ ಇಸ್ ಪಾಸಿಬಲ್ ಟು ಎಸ್ಕೇಪ್ ಫ್ರಮ್ ದ ಲೀಗಲ್ ಲಯಬಿಲಿಟೀಸ್ ಹೇಳಿ. ಅಂದ್ರೆ ಅದನ್ನ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಒಪ್ಕೊಂಡಿದ್ದಾನೆ. ಅದಾದ್ಮೇಲೆ ಹೆಂಗ್ ಉಲ್ಟಾ ಆಗಿರೋದು ಲೀಗಲಿ, ಕಾನೂನಾತ್ಮಕವಾಗಿ ಹೇಗೆ ಒಪ್ಪಕ್ಕಾಗುತ್ತೆ? ಎಸ್. Any statement made given before a police officer is not at all admissible according to Indian Evidence Act. ಯಾಕೆಂದ್ರೆ ನಾನು ಅಲ್ಲೂ ಸ್ಟಡಿ ಮಾಡಿ ನಿಮಗೆ ಗೊತ್ತಿದೆ, ಇವರು ಆಲ್ರೆಡಿ ನಿಮಗೆ ಪ್ರಾಕ್ಟಿಕಲ್ ಅದು, ನಮಗೆ ಥಿಯರಿ ಇತ್ತು. ಯಾವುದೇ ಒಬ್ಬ ಆರೋಪಿ ಪೊಲೀಸರ ಎದುರು ಕೊಟ್ಟ ಹೇಳಿಕೆ ಸಿಂಧುವೇ ಅಲ್ಲ ಅಂತಾನೆ ಎವಿಡೆನ್ಸ್ ಸ್ಟಾರ್ಟ್ ಆಗೋದು. 24, 25, 26 ದೀಸ್ ಸೆಕ್ಷನ್ಸ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹಳೆದೆ ಎವಿಡೆನ್ಸ್ ಇಸ್ ನಾಟ್ ಅಟ್ ಆಲ್ ಅಡ್ಮಿಸಬಲ್. ಅಲ್ಲಿ ಇದೇ ಆಗ್ತಾ ಇರೋದು. ಈಗ ಮೇಡಮ್ ಕೇಳಿದ್ರಲ್ಲ, ನೀವು ಪೊಲಿಟಿಷಿಯನ್ ಅಲ್ಲಿ ಒಪ್ಕೊಂಡ್ಬಿಟ್ಟಿದ್ದ? ಪೊಲಿಟಿಷಿಯನ್ ಅಲ್ಲಿ ಹೌದು ಒಪ್ಕೊಂಡಿದ್ದ, ಎಲ್ಲ ಒಪ್ಕೊಂಡ್ಬಿಡ್ತಾರೆ ಪೊಲಿಟಿಷಿಯನ್ ಅಲ್ಲಿ. ಈ ದಿಸ್ ಯಾವುದೋ ಹೇಳಿದ್ರಲ್ಲ ಬುರ್ಡೆ, ಆ ಬುರ್ಡೆಗೆ ಬೇರುಗಳು, ಎಲೆಗಳು, ಹೂವು ಎಲ್ಲವೂ ಬಂದಿದ್ವು ಪೊಲಿಟಿಷಿಯನ್ ಅಲ್ಲಿ. ಆದರೆ ದಟ್ ಈಸ್ ನಾಟ್ ಅಡ್ಮಿಸಬಲ್ ಅಕಾರ್ಡಿಂಗ್ ಟು ಲಾ ಅನ್ಲೆಸ್ 27 ಎವಿಡೆನ್ಸ್ ಆಕ್ಟ್ ಬರೋ ತನಕ ಅವನು ಕೊಟ್ಟ ಹೇಳಿಕೆಯಿಂದ ಯಾವುದಾದರೂ ಸಂಬಂಧಪಟ್ಟ ವಸ್ತು ಸೀಸ್ ಆಗಬೇಕು. ಹಾಗಾಗಿ ಅವನು ಕೊಟ್ಟ ಹೇಳಿಕೆಯಿಂದ ಯಾವುದು ಸೀಸ್ ಆಗಕ್ಕಾಗಲ್ಲ. ಹೌದು ಅಂತ ಹೇಳಿರ್ತಾನೆ.